ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ಈಗಾಗಲೇ ಒಕ್ಕಲಿಗ ದಂಗಲ್ ಯಾವ ಮಟ್ಟಕ್ಕೆ ದಿನ ಕಳೆದ ಹಾಗೆ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಇವತ್ತು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊಸ ಅಸ್ತ್ರದ ಪ್ರಯೋಗವನ್ನ ಒಕ್ಕಲಿಗ ನಾಯಕತ್ವ ಹಾಗೂ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಏನದು ಅಂತ ನೋಡ್ತಾ ಹೋಗೋಣ. ಕುಮಾರಸ್ವಾಮಿ ಅವರ ಸರ್ಕಾರವನ್ನ ಉರುಳಿಸಿದ್ದೆ ಬಿಜೆಪಿ ನಾಯಕರು. ಒಕ್ಕಲಿಗ ಸ್ವಾಮೀಜಿಯನ್ನ ಎಳೆತಂದು ಹೊಸ ದಾಳವನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಹೂಡಿದ್ದಾರೆ. ಡಿಕೆಶಿ ಹೇಳಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಕ್ಕಲಿಗ ಸ್ವಾಮೀಜಿ ಮುಂದಿಟ್ಕೊಂಡು ರಾಜಕೀಯ ಮಾಡೋ ಸ್ಥಿತಿಗೆ ಬಂದಿಲ್ಲ ನಾವು. ಕಾಂಗ್ರೆಸ್ನವರು ನನಗೇನು ಸಹಕಾರ ಕೊಟ್ಟಿದ್ರು ಅನ್ನೋದು ಎಲ್ಲ ನನಗೆ ಗೊತ್ತು. ಪ್ರತಿದಿನ ಜಾತಿ ರಾಜಕಾರಣ ಮಾಡ್ತಾ ಇರೋದೇ ಕಾಂಗ್ರೆಸ್ ನಾಯಕರು ಅಂತ ರಾಂಗ್ ಆದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು. ಬಿಜೆಪಿ ಅವರು ಯಾಕೆ ಇಳಿಸಿದ್ರು? ಎಲ್ಲಿ ಇಳಿಸಿದ್ರು? ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ನಾನು ನನಗೆ ಕೊಟ್ಟಂಥ ದೇವರ ಒಂದು ಆಶೀರ್ವಾದ ಏನಿದೆ, ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಇರ್ತದೆ ದೇವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು. ನಾನು ಪರಮ ಪೂಜ್ಯರನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ಹೋಗಲಿಲ್ಲ ಎಂದೂ. ಇದನ್ನು ಅವ್ರ ಹತ್ರ ನಾನು ಕಲಿಬೇಕಾಗಿಲ್ಲ. ಮೊನ್ನೆ ಬಂದು ಏನು ನಡೆಸಿದ್ರು, ಇಲ್ಲಿ ಪರಮ ಪೂಜ್ಯರನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಬಂದು ಯಾವ ಥರ ನಡ್ಕೊಂಡು ಹೋದರು. ಪತ್ರಿಕೆಗಳು ಏನು ಹೇಳಿದ್ದಾರೆ, ಜಾತ್ಯತೀತ ಅಂತ ಹೇಳೋರು ಪ್ರತಿದಿನ ಜಾತಿ ರಾಜಕೀಯನ ಮಾಡ್ತಾ ಇರೋದು ಈ ಕಾಂಗ್ರೆಸ್ನವರು. ಇವ್ರು ಯಾವ ಜಾತ್ಯತೀತ ಇದೆ ಇವರಿಗೆ? ಯಾವ ನೈತಿಕತೆ ಇದೆ ಇವರಿಗೆ ಜಾತ್ಯತೀತ ಬಗ್ಗೆ ಚರ್ಚೆ ಮಾಡೋದಕ್ಕೆ? ಅಂದರೆ ಅದಕ್ಕೆ ನಮ್ಮ ಸಮಾಜದ ಜನಗಳು ಅವ್ರ ಹೇಳಿಕೆಗಳನ್ನು ಗಮನಿಸ್ತಾರೆ. ನಮ್ಮ ಸಮಾಜದ ಜನ ಇದ್ದಾರಲ್ಲ, ದಡ್ರೇನಲ್ಲ. ಸ್ವಾಮೀಜಿಯವ್ರು ಯಾಕೆ ಕೇಳಬೇಕು? ಸ್ವಾಮೀಜಿಯವ್ರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು? ಅವರು ಧಾರ್ಮಿಕವಾಗಿ ನಮ್ಮ ಗುರುಗಳು. ಅವ್ರನ್ನ ರಾಜಕೀಯವಾಗಿ ಯಾಕೆ ನಾವು ದುರ್ಬಳಕೆ ಮಾಡ್ಕೋಬೇಕು? ಇದನ್ನು ನಾನು ಕೇಳ್ತಕ್ಕಂಥದ್ದು. ನಂತರ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ನಮಗೆಲ್ರಿಗೂ ಗೊತ್ತಿರೋ ವಿಚಾರ. ಪ್ರಾರಂಭಿಕ ಹಂತದಲ್ಲೇ ಅದು ಮುಗ್ರಿಸಿತ್ತು. ಪ್ರಾರಂಭಿಕ ಹಂತದಲ್ಲೇ ಮುಗ್ಗರಿಸ್ಲಿಕ್ಕೆ ಕಾರಣ ಸ್ವಾಮೀಜಿಯವ್ರನ್ನ ಕೇಳಲಿ ಅಂತೇಳಿ ನಮಗೆ ಪ್ರಶ್ನೆ ಮಾಡೋರಲ್ಲ ಮಾನ್ ನಾಯಕರು. ಅವ್ರ ಜೊತೆ ಯಾರು ಕಾಂಗ್ರೆಸ್ ಇನ್ನೊಬ್ಬರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ. ಯಾಕೆ ನಡೀತು ಸಂಘರ್ಷ? ಯಾರಿಗೋಸ್ಕರ ಸಂಘರ್ಷ ನಡೀತವತ್ತು? ಆ ಸತ್ಯ ಹೇಳಬೇಕಲ್ಲ ಜನಕ್ಕೆ. ಯಾತಕ್ಕೋಸ್ಕರವಾಗಿ ಸಂಘರ್ಷ ನಡೀತವ್ರದ್ದು ಅಂತೇಳಿ ಎರಡು ಗುಂಪಿನಲ್ಲಿ ಕಾಂಗ್ರೆಸ್ನಲ್ಲೇ. ಸಿದ್ದರಾಮಯ್ಯ ಸಿದ್ಧವನದಲ್ಲಿ ಅವ್ರ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದು. ಪಾರ್ಲಿಮೆಂಟವರಿಗಷ್ಟೇ ಸರ್ಕಾರ, ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತ ಹೇಳಿ ಸಿದ್ಧವನದಲ್ಲಿ ಸರ್ಕಾರ ರಚನೆ ಮಾಡೋದು 3 ತಿಂಗಳಿಗೆ ಹೇಳಿಲ್ವಾ? ಉತ್ತರ ಅಲ್ಲಿದೆ. ನಾನು ಪರಮಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ? ಉತ್ತರ ಕೇಳಬೇಕಾ? ಉತ್ತರ ಅವರೇ ಕೊಟ್ಕೊಂಡವ್ರಲ್ಲ, ನಿಮ್ಮ ಮುಖ್ಯಮಂತ್ರಿ. ಸರ್ಕಾರ ರಚನೆ 5 ವರ್ಷ ನನಗೆ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದಾರಂತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. 5 ವರ್ಷ. ಅದಕ್ಕೆ ಅಲ್ವಾ ಸಿದ್ಧವನದಲ್ಲಿ ನಡೆದಿದ್ದು, ಸಿದ್ಧ ಔಷಧ ಹರಿದಿದ್ದು. ಅವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ ಅವರಿಗೆ. ಪಕ್ಕದಲ್ಲಿ ದಿನ ಏನು ಕಿವಿಗೆ ಒಬ್ರಿಗೊಬ್ರು ಕೊಟ್ಕೊಂಡು ಕೇಳ್ತಾ ಕೂತಿರ್ತೀರಿ, ಟಿ ವಿಲಿ ನೋಡಿದೆ. ಅವ್ರನ್ನೇ ಕೇಳಿದ್ರೆ ಉತ್ತರ ಕೊಡಲ್ವಾ? ಪರಪೂಜ್ ಸ್ವಾಮೀಜಿಯವ್ರನ್ನ ಇದು ಕೇಳಿದ್ದೀರಾ? ಒಂದು ವಾರದ ಹಿಂದೆ ಡಿಕೆ ಶಿವಕುಮಾರ್ ಅವರು ಈ ಮೈತ್ರಿ ಬಗ್ಗೆ ಹೇಳಿದ್ರು. ನನಗೆ ಈ ಮೈತ್ರಿಯನ್ನು ನೋಡ್ತಾ ಹೋದ್ರೆ ನಾಚಿಕೆ ಆಗ್ತದೆ ಅಂತೇಳಿ. ಅವ್ರ ಮೈತ್ರಿ ತುಂಬಾ ಚೆನ್ನಾಗಿತ್ತಂತ ಅವ್ರ ಜೊತೆ ನಾವು ಮಾಡಿದ್ದು. ಹಾಗೇನಾಯ್ತಿತ್ತಂತೆ ಹೇಳಿ ಅವ್ರ ಜೊತೆ ಇದ್ನಲ್ಲ ನಾನು. ನನ್ನ ನೋಡಿದ್ರೆ ಪಾಪ ಅನ್ನಿಸ್ತದ ಬೇಡ. ನನ್ನಿಂದ ನೋಡಿ ಪಾಪ ಅನ್ಸ್ಕೊಳ್ಳೋದು ಬೇಗ. ನನಗೆ ಅವರಿಂದ ಪಾಪ ಅನ್ಸ್ಕೊಳ್ಳೋದು ಬೇಡ. ನನಗೆ ಪಾಪ ಅನ್ನೋರು ಭಾಳ ಜನ ಅವರೇ, ಕೋಟ್ಯಾಂತರ ಜನ ಈ ರಾಜ್ಯದಲ್ಲಿ ಅವರೇ. ಅಂಥವ್ರಿಂದ ಪಾಪ ಪರಿಸ್ಥಿತಿ ನಾನು ಅವರಿಂದ ಎಳಿಸ್ಕೊಳ್ಳೋದು ಬೇಕಾಗಿಲ್ಲ. ನನಗೆ 4 ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಗೆಲ್ಲಲ್ಲ ಅಂತ ಹೇಳಿದ್ರೆ ಸರ್. 4 ಕ್ಷೇತ್ರಗಳಲ್ಲೂ ಕೂಡ 28 ಕ್ಷೇತ್ರದಲ್ಲೂ 4 ಅಲ್ಲ 20. ನಾವು 4 ಕ್ಷೇತ್ರದಲ್ಲಿ JDS ನಿಂತ ಇಲ್ವಲ್ಲ. ಮಂಜುನಾಥ್ ಅವ್ರನ್ನೂ ಸೇರಿಸಿ ನಮ್ಮ 3 ಅಭ್ಯರ್ಥಿಗಳನ್ನು ಸೇರಿಸಿ 28ಕ್ಕೆ 28 ಸ್ಥಾನ ಗೆಲ್ತೀವಿ ಅಂತ ಅವ್ರು ಹೇಳಿರೋದು. 4 ಕ್ಷೇತ್ರಕ್ಕೆ ಸೀಮಿತ ಆಗಲ್ಲ ಅಂತ ಅವ್ರು ಹೇಳಿರೋದು. ಭವಿಷ್ಯ ಅವ್ರು ತಪ್ಪಾಗೆಲ್ಲ ಮಾತನಾಡಬೇಕಾದ್ರೆ ಬಾಯಿ ತಪ್ಪು ಹೇಳಿದ್ದಾರೆ. JDSನ 3, 25 BJP ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಹೋಗಿ
ಬಾಯಿ ತಪ್ಪಿ 4 ಗೆಲ್ಲಲ್ಲ ಅಂತ ಹೇಳ್ಕೊಂಡ್ರು. ಅವ್ರ ಪರಿಸ್ಥಿತಿ ಇರೋದು ಹೇಳ್ಕೊಂಡ್ರು. ಬಿಜೆಪಿ ಅವ್ರು ಯಾಕೆ ಹೇಳಿದ್ರು? ಒಕ್ಕಲಿಗರ ಕೋಟೆ ಗೆಲ್ಲೋದಕ್ಕೆ ನಾನಾ ಪ್ರಯತ್ನವನ್ನ ರಾಜಕೀಯ ನಾಯಕರು ಮಾಡ್ತಾ ಇರೋದು ಈ ಮೂಲಕ ಸ್ಪಷ್ಟವಾಗ್ತಾ ಇದೆ. ಆರೋಪಿತ ಸ್ಥಾನದಲ್ಲಿ ಒಬ್ರು ನಿಲ್ಲಿಸೋದಕ್ಕೆ ಹೊಸ ಹೊಸ ಅಸ್ತ್ರಗಳನ್ನ ಇಲ್ಲಿ ಪ್ರಯೋಗ ಮಾಡ್ತಾ ಇರೋದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ನೇರ ಟಾರ್ಗೆಟ್ ಮಾಡಿದ್ರು. ಸ್ವಲ್ಪ ಹೊತ್ತಿನ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿದವ್ರ ಜೊತೆಗೆ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಸೂದ್, ಒಕ್ಕಲಿಗ ಕೋಟೆಯನ್ನ ಗೆಲ್ಲೋದಕ್ಕೆ ಪ್ರಯೋಗ ಮಾಡ್ತಾ ಇರುವ ಅಸ್ತ್ರಗಳನ್ನ ನಾವು ನೋಡ್ತಾ ಇದೀವಿ. ನೇರ ಯುದ್ಧ ಹೇಗಿದೆ ಅಂತ 5% ವೋಟನ್ನ ಹೇಗಾದ್ರೂ ಮಾಡಿ ಶಿಫ್ಟ್ ಮಾಡಿಸ್ಕೊಳ್ಬೇಕು ಅಂತ ಮೈತ್ರಿ ನಾಯಕರು ಯೋಚನೆ ಮಾಡ್ತಾ ಇದ್ರೆ, ಅದ್ ಕೈ ತಪ್ಪು ಹೋಗ್ಬಾರ್ದು ಅಂತ ದಾಳ ಉರಿಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಇನ್ನು ಯಾವ ಹಂತಕ್ಕೆ ಹೋಗಿ ಇಳಿಯುತ್ತೆ ಅನ್ನೋದು ಪ್ರಶ್ನೆ. ಮಮತಾ, ಕಾಂಗ್ರೆಸ್ ಮತ್ತೆ ದೋಸ್ತಿ ನಾಯಕರ ನಡುವೆ ರಾಜಕೀಯ ಜಟಾಪಟಿ ಮತ್ತೊಂದು ಹಂತಕ್ಕೆ ಬಂದು ನಿಂತಿರುವಂಥದ್ದು. ಈಗ ಡಿ.ಕೆ. ಶಿವಕುಮಾರ್ ಅವರು ನಿರ್ಮಲಾನಂದನಾಥ ಶ್ರೀಗಳ ಬಗ್ಗೆ ಮಾತನಾಡಿದ್ದನ್ನ ದೋಸ್ತಿ ನಾಯಕರು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಆರ್ ಅಶೋಕ್ ಅವರು ಕೂಡ ಅಗೌರವವಾಗಿ ಸ್ವಾಮೀಜಿಗಳ ಬಗ್ಗೆ ಮಾತನಾಡಿದ್ದಾರೆ, ರಾಜಕೀಯಕ್ಕೆ ಅವರನ್ನ ಮಧ್ಯೆ ತಂದಿದ್ದಾರೆ. ಅವರು ಕ್ಷಮೆ ಕೇಳಬೇಕು, ಜೊತೆಗೆ ಜನ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಸಮುದಾಯದವರು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಕುಮಾರಸ್ವಾಮಿ ಅವರು ಕೂಡ ಈಗ ಡಿ.ಕೆ. ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆ ಸಂಘರ್ಷ ಇಟ್ಕೊಂಡು ಡಿ.ಕೆ. ಶಿ ಅವರು ಮಾತನಾಡ್ತಾರೆ, ಅಕ್ಕಪಕ್ಕ ನಾವು ಒಂದಾಗಿದ್ದೀವಿ ಅಂತ ಅಕ್ಕಪಕ್ಕ ಕಿವಿಲೆಲ್ಲ ಮಾತಾಡ್ತಾರೆ. ಆದರೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರು ಸಿದ್ದುವನದಲ್ಲಿ ಕೂತ್ಕೊಂಡು ಏನು ಮಾಡಿದ್ರು, ಸಿದ್ಧೌಷಧ ಅರ್ಧವ್ರು ಯಾರು, ಇದನ್ನು ಸಿದ್ದರಾಮಯ್ಯನವರಿಗೆ ಡಿ.ಕೆ. ಶಿ ಅವರು ಕೇಳಲಿ, ಅವ್ರು ಏನು ಹೇಳಿದ್ದಾರೆ ಈ ಸ್ವಾಮೀಜಿ ಅವರ ವಿಚಾರದಲ್ಲಿ, ಸ್ವಾಮೀಜಿ ಯಾಕೆ ಕೇಳಬೇಕು, ಇದರಲ್ಲಿ ಸ್ವಾಮೀಜಿ ಯಾಕೆ ಮಧ್ಯಪ್ರವೇಶ ಮಾಡಬೇಕು, ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ ಉತ್ತರ ಸಿಗುತ್ತೆ ಅನ್ನುವಂಥ ಕೌಂಟರನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮಠ ಆಗಲಿ ಸ್ವಾಮೀಜಿಯವ್ರನ್ನಾಗಲಿ ನಾವು ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋದಿಲ್ಲ, ಅದನ್ನು ಕಾಂಗ್ರೆಸ್ನವ್ರು ಮಾಡ್ತಾರೆ. ಮೊನ್ನೆ ಸ್ವಾಮೀಜಿಗಳ ಆಶೀರ್ವಾದ ಪಡೆಯೋಕ್ಕೆ ಬಂದು ಅದನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಂಡ್ರು. ಜಾತ್ಯತೀತ ನಾಯಕರು ಅಂತ ಹೇಳ್ಕೊತಾರೆ, ಜಾತ್ಯತೀತ ಪಕ್ಷ ಅಂತ ಹೇಳ್ಕೊತಾರೆ. ಆದರೆ ಸ್ವಾಮೀಜಿ ಭೇಟಿಯನ್ನು ಕೂಡ ರಾಜಕೀಯವಾಗಿ ಬಳಕೆ ಮಾಡಿಕೊಂಡ್ರು. ನಾವು ಆ ಥರ ಮಾಡೋದಿಲ್ಲ, ನಾವು ರಾಜಕೀಯದಲ್ಲಿ ಸ್ವಾಮೀಜಿ ಆಗಲಿ ಮಠ ಆಗಲಿ ಎಳೆದು ತರಲ್ಲ. ಜೊತೆಗೆ ಈಗ ಡಿ.ಕೆ. ಶಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಅವರು ರಾಜಕೀಯವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಸ್ವಾಮೀಜಿಯವರು ಇದನ್ನು ಕೇಳೋ ಪ್ರಶ್ನೆ ಅಗತ್ಯ ಇಲ್ಲ, ಸ್ವಾಮೀಜಿಯವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ, ಸ್ವಾಮೀಜಿಯವರು ಸಮುದಾಯದ ಧಾರ್ಮಿಕ ಮುಖಂಡರು, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ತಿರುಗೇಟ್ ಕೊಟ್ಟಿದ್ದಾರೆ. ಜೊತೆಗೆ ಡಿ.ಕೆ. ಶಿ ಅವರ ವಿರುದ್ಧ ತೀವ್ರವಾದಂಥ ವಾಗ್ದಾಳಿಯನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಇದೊಂದು ರೀತಿಯಲ್ಲಿ ರಾಜಕೀಯವಾಗಿ ಇನ್ನು ಮುಂದೆನೂ ಕೂಡ ಹೀಗೆ ಜಟಾಪಟಿ ಮುಂದುವರಿಯುವ ಲಕ್ಷಣ ಕಾಣಿಸ್ತಾ ಇದೆ ಅಂತ. ಓಕೆ, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.